ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಿವುಡ ಮೂಗ ಮಕ್ಕಳೊಂದಿಗೆ ಶಾಸಕ ಅಜಯ್ ಸಿಂಗ್ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು. ಫೆಬ್ರವರಿ 2ರಂದು ಮಲೈ ಶಾಂತೇಶ್ವರರ ಜಾತ್ರಾ ಮಹೋತ್ಸವ, ಗಂಗಾಧರ ಶ್ರೀ ಸುದ್ದಿಗೋಷ್ಠಿ. ಶಾಸಕ ಅಜಯ್ ಸಿಂಗ್ ಹುಟ್ಟುಹಬ್ಬದ ಹಿನ್ನೆಲೆ ನಿರ್ಗತಿಕರಿಗೆ ಬೆಡ್ಶೀಟ್ ವಿತರಿಸಿದ ಜೈ ಕನ್ನಡಿಗರ ಸೇನೆ ಮುಖಂಡರು. ಕಲಬುರಗಿ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಅಶೋಕ್ ಬಗ್ಲಿ ನೇಮಕ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಕಿವುಡು ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಜನ್ಮದಿನವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ತಮ್ಮ ನಾಯಕರ ಹುಟ್ಟುಹಬ್ಬ ಬಂದ್ರೆ ಅದ್ಧೂರಿಯಾಗಿ ಕೇಕ್ ಕತ್ತರಿಸಿ ದುಂದು ವೆಚ್ಚ ಮಾಡಿ ಮೋಜು ಮಸ್ತಿ ಮಾಡೋರೇ ಜಾಸ್ತಿ. ಆದರೆ ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ವಿಕಲಚೇತನ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡುವ ಮುಖಾಂತರ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ಆಳಂದ್ ಮಾಜಿ ಎಪಿಎಂಸಿ ಅಧ್ಯಕ್ಷ ಶರಣಬಸಪ್ಪ ಬೋಸ್ನೂರ್ ಅವರು, ಡಾಕ್ಟರ್ ಅಜಯ್ ಸಿಂಗ್ ಧರ್ಮ್ ಸಿಂಗ್ ಅವರು ಜನ ಮೆಚ್ಚಿದ ನಾಯಕರಾಗಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಜನ ಮೆಚ್ಚಿದ ನಾಯಕರೆನಿಸಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡುವ ಮೂಲಕ ಕಿವುಡ ಮೂಗ ಮಕ್ಕಳೊಂದಿಗೆ ಆಚರಿಸಲಾಯಿತು ಎಂದು ತಿಳಿಸಿದರು. ನಂತರ ಮಾತನಾಡಿದ ನ್ಯಾಯವಾದಿ ಬಸವರಾಜ್ ಬಿರಾದರ್ ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದ್ದು ದೇವರು ಅವರಿಗೆ ಉತ್ತಮ ಆರೋಗ್ಯ, ಆಯಸ್ಸು ನೀಡಲಿ, ರಾಜಕೀಯದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೇರಲಿ ಎಂದು ಶುಭ ಹಾರೈಸಿದರು. ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಗೆಳೆಯರ ಬಳಗದಾದಂಥ ಬಸು ಬಿರಾದರ್, ಸಂಜು ಐರೆಡ್ಡಿ, ಶರಣು ಮೋದಿ, ಶರಣಬಸಪ್ಪ ಬೂಸ್ನೂರ್, ರಹೀಮ್ ಖಾನ್ ಪಟಾಲ್, ಪ್ರಮೋದ್ ತಿವಾರಿ ಮತ್ತು ಅದರ ಶರಣು ಆಲ್ಗೂಡ್ ಮತ್ತು ಮಾಜಿದ್ ಗಿರಣಿ, ನಾವು ಎಲ್ಲರೂ ಕೂಡಿ 10 ಜನ ಕೂಡಿ ಇವತ್ತಿನ ದಿವಸ ಮತ್ತು ಕಿವುಡ ಮತ್ತು ಅಂಧ ಮಕ್ಕಳಿಗೆ ಸಿಹಿ ತಿನ್ನುವ ಮೂಲಕ, ಸಿಹಿ ಅಂತಂದರೆ ಇವತ್ತು ಅಮಾವಾಸ್ಯೆ ಇರೋದ ದಿವಸದಿಂದ ಅಮಾವಾಸ್ಯೆ ಹಬ್ಬ ಊಟ ಕೊಡೋಣ ನಮ್ಮ ಮನೆಯಲ್ಲಿ. ನಾವು ಅಲ್ಲಿ ಇವತ್ತು ಯಾರೇ ಆಗಲಿ ಅಮಾವಾಸ್ಯೆ ಅಂದರೆ ಮನೆಯಲ್ಲಿ ಹೋಳಿಗೆ ಮಾಡಿ ಉಣ್ತೇವೆ. ಆ ದೃಷ್ಟಿಯಲ್ಲಿ ಇವತ್ತಿನ ದಿವಸ ನಾವು ನಮ್ಮ ನಾಯಕರಾದಂಥ ನನ್ನ ರಾಜಕೀಯ ಗುರುಗಳಾದಂಥ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ವಿಚಾರ ಮಾಡಿ ಹೋಳಿಗೆ ಊಟ ಮಾಡ್ಸೋಣ. ಹುಡುಗರಿಗೆ ಹಾಸ್ಟೆಲಲ್ಲಿ ಹೋಳಿಗೆ ಸಿಗೋದು ಭಾಳ ಕಷ್ಟ ಅಂತೇಳಿದು ಇವತ್ತಿನ ದಿವಸ ಎಲ್ಲ ಹುಡುಗರು ಕೂಡ ಎಲ್ಲರೂ ಹೋಳಿಗೆ, ತುಪ್ಪ, ಕುರುಡಗಿ
ಮತ್ತು ಬದ್ನಿಕಾಯಿ ಪಲ್ಯ, ಹಿಂಡಿ, ಸಾಂಬಾರು, ಮೊಸರು ಈ ಥರ ಅವರಿಗೆ ಒಂದು ಒಳ್ಳೆಯ ಊಟ ಕೊಟ್ಟು ಇವರ ಊಟ ಮಾಡಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾವೆಲ್ಲರೂ ಕೂಡ ಗೆಳೆಯರ ಬಳಗದಿಂದ ಕೇಳ್ತಾ ಇದ್ದೇವೆ. ಮುಂದಿನ ಜೀವನದಲ್ಲಿ ಇವರು ಆಶೀರ್ವಾದ ಮಾಡಿ ಅವ್ರು ಮಿನಿಸ್ಟರ್ ಆದ್ರೂ ನಮಗೆ ಭಾಳ ದೊಡ್ಡ ಖುಷಿ ಆಗುತ್ತೆ ಅಜಯ್ ಸಿಂಗ್ ಸಾಹೇಬರಿಗೆ. ಅವರು ಅಜಯ್ ಸಿಂಗ್ ಅವರು ವಿಜಯ್ ಸಿಂಗ್ ಇಬ್ಬರದು ಬರ್ತ್ಡೇ ಇವತ್ತಾಗಿ ಇಬ್ಬರಿಗೋಸ್ಕರವಾಗಿ ಕೂಡ ಇಲ್ಲಿ ಊಟ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲ ನೆಚ್ಚಿನ ನಾಯಕರಾದ ಜೇವರ್ಗಿ ಶಾಸಕರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬದ ನಿಮಿತ್ತ ಆಳಂದ ರಸ್ತೆಯಲ್ಲಿರುವ ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ವಸತಿ ನಿಲಯದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಈ ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ವಿಶಿಷ್ಟವಾಗಿ ಆಚರಿಸಿ ನಾವು ಸಂಭ್ರಮ ವ್ಯಕ್ತಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೇಕನ್ನು ಕತ್ತರಿಸಿ ಮಕ್ಕಳಿಗೆ ಹೋಳಿಗೆ ಊಟವನ್ನು ಬಡಿಸುವುದರ ಮೂಲಕ ನಮ್ಮ ಆತ್ಮೀಯ ಗೆಳೆಯರಾದಂಥ ಶಾಣು ಬೂಸ್ನೂರು ಅವರು ಹೇಳದಂಗೆ ಇವತ್ತು ಅಮಾವಾಸ್ಯೆ, ಪವಿತ್ರವಾದ ಅಮಾವಾಸ್ಯೆ ಇರೋದರಿಂದ ನಾವೆಲ್ಲ ಮನೆಯಲ್ಲಿ ಹೋಳಿಗೆ ಊಟ ಮಾಡ್ತೀವಿ. ಅದೇ ರೀತಿ ಎಲ್ಲ ಈ ಮಕ್ಕಳು ಕೂಡ ನಮ್ಮ ಜೊತೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ, ಒಂದು ಸಂತೋಷದ ಕ್ಷಣದಲ್ಲಿ ನಮ್ಮ ಜೊತೆ ಎಲ್ಲರೂ ಹೋಳಿಗೆ ಊಟ ಮಾಡಲಿ ಅಂತ ಒಂದು ಉದ್ದೇಶದಿಂದ ನಮ್ಮೆಲ್ಲ ಗೆಳೆಯರ ಬಳಗ ಸೇರಿಕೊಂಡು ಇವತ್ತಿನ ದಿವಸ ಎಲ್ಲರಿಗೂ ಹೋಳಿಗೆ ಊಟವನ್ನು ಬಡಿಸೋದ್ರ ಮೂಲಕ ಸರಳವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಅವರ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ದೇವರಲ್ಲಿ ಕೇಳ್ಕೊತೀನಿ, ಅವರಿಗೆ ಒಳ್ಳೆಯ ಆರೋಗ್ಯ, ಒಂದು ಒಳ್ಳೆಯ ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಆ ದೇವರಲ್ಲಿ ನಾಡಿನ ಈ ಗುಲ್ಬರ್ಗ ನಗರದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವರಲ್ಲಿ ಕೇಳಿಕೊಂಡು ಈ ಮೂಲಕ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ಸಂಜಯ್ ಐ ರೆಡ್ಡಿ, ಮಾಜಿದ್ ಗಿರಣಿ, ಪ್ರಮೋದ್ ತಿವಾರಿ, ಸುಭಾಷ್ ಮುಂಗಾಣಿ, ನ್ಯಾಯವಾದಿ ರಹೀಂ ಖಾನ್ ಪಠಾಣ್, ವಿಶ್ವನಾಥ್ ಪವಾಡ್ ಶೆಟ್ಟಿ, ಶರಣು ಬೋಗಶೆಟ್ಟಿ, ನಾಗೇಂದ್ರಪ್ಪ ಪಾಳ, ಅಶೋಕ್ ಬೋಗಶೆಟ್ಟಿ, ನಾಗರಾಜ್ ವಾಣಿ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಹಾಗೂ ಅಭಿಮಾನಿ ಬಳಗದವರು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಫೆಬ್ರವರಿ 2ರಂದು ಕಲಬುರಗಿ ತಾಲೂಕಿನ ಉಭಯ ನಂದೂರು ಗ್ರಾಮದಲ್ಲಿ ಶ್ರೀ ಗುರು ಮಲಯ ಶಾಂತೇಶ್ವರರ 1083ನೇ ಜಾತ್ರಾ ಮಹೋತ್ಸವ ಮತ್ತು ಭವ್ಯ ರಥೋತ್ಸವ ಜರುಗಲಿದೆ ಎಂದು ದೇವಸ್ಥಾನದ ಧರ್ಮಾಧಿಕಾರಿ ಗಂಗಾಧರ ಹಿರೇಮಠ್ ಅವರು ಹೇಳಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಸಂಜೆ 6 ಗಂಟೆಗೆ ಶ್ರೀ ಗುರು ಮಲಯ ಶಾಂತೇಶ್ವರರ ರಥೋತ್ಸವ ನಡೆಯಲಿದ್ದು, ಇಂದಿನಿಂದ ಫೆಬ್ರವರಿ 2ರವರೆಗೆ ಪುರಾಣ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮ ಜರುಗಲಿವೆ. ಇನ್ನು ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದು, ದೇವಸ್ಥಾನದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿಸಬೇಕೆಂದು ಕರೆ ನೀಡಿದರು. ಯಾವ ದೇವಸ್ಥಾನಕ್ಕೂ ಇಲ್ಲಿವರೆಗೆ ಆಗ್ತಾ ಇಲ್ಲ. ಸೊ ಅಲ್ಲಿಂದ ಪರಂಪರಾಗತವಾಗಿ ನೋಡ್ಕೊಂಡು ಬಂದದ. ದಿನಾಂಕ ಇವತ್ತಿನ 29/1/2025ರಂದು ಪುರಾಣ ಪ್ರಾರಂಭೋತ್ಸವವಾಗ್ತದೆ. 5 ದಿವಸ ಶ್ರೀ ಗುರು ಮಲಯ ಶಾಂತೇಶ್ವರ ಪುರಾಣವನ್ನು ಪ್ರವಚನ ಆಗ್ತದೆ. ಸೊ ದಿನಾಂಕ 2/2/2024 ರವಿವಾರದಂದು ಸಾಯಂಕಾಲ 25ರಂದು ರವಿವಾರ ಬೆಳಿಗ್ಗೆ ರುದ್ರಾಭಿಷೇಕ, ದೆನ್ ಪಲ್ಲಕ್ಕಿಯೋತ್ಸವ ಹಾಗೂ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಹಾಗೂ ಜಂಗಮ ಒಡ್ಡುಗಳಿಗೆ ಅಯ್ಯಾಚಾರ ದೀಕ್ಷಾ ಸಮಾರಂಭವನ್ನು ನಡೆಸಿಕೊಡಲಾಗ್ತದೆ. ತದನಂತರ ದಿನಂಪ್ರತಿಯಾಗಿ ಕರ್ತುಗದ್ದಿಗೆ ಮಹಾರುದ್ರಾಭಿಷೇಕ, ಸಾಯಂಕಾಲ 7 ಗಂಟೆಗೆ ಪುರಾಣ ಪ್ರವಚನ ಹಾಗೂ ಧರ್ಮ ಸಭೆಯನ್ನು ಆಯೋಜಿಸಲಾಗ್ತದೆ. ಹೌದಾ. ಇದಕ್ಕೆ ಮಠದ ಸಮಸ್ತ ಪೀಠಾಧಿಕಾರಿಗಳು ದಿನಾಂಕ 1/1ರಂದು ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಹಾಗೂ ಅಭಿನವ ಸುತ್ರೇಶ್ವರ ಶಿವಾಚಾರ್ಯರು ಶೇಷನ್ ಬಬ್ಲಾದು, ಅಭಿನವ ಕಾರ್ತಿಕ್ ಶಿವಾಚಾರ್ಯರು ಸೇಡಂ ಬರ್ತಾ ಇದ್ದಾರೆ ಹಾಗೂ ನೀಲಕಂಠ ಶಿವಾಚಾರ್ಯರು ಗದ್ದಿಗೇಶ್ವರ ನಿಂಬರಿಗಿ, ಶಬ್ರ ರಾಚೋಡಿ ಶಿವಾಚಾರ್ಯರು ಹಿರೇಮಠ ಬಣಬಿಗಿ, ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಹಿರೇಮಠ ಮುಗಳಗಾಂವ್ ಇವರು 30/1/2000 ತೊಟ್ಟಿಲು ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಾರೆ. ಅದೇ ರೀತಿಯಾಗಿ ಪರ್ವತಲಿಂಗ ಶಿವಾಚಾರ್ಯರು ಸಂಸ್ಥಾನ ಬೃಹನ್ ಮಠ ಮುಗಳಗಾಂವು, ಅದೇ ರೀತಿಯಾಗಿ ಸಿದ್ಧರೇಣುಕ ಶಿವಾಚಾರ್ಯರು ಮಾಲಿಂಗೇಶ್ವರ ಸಂಸ್ಥಾನ ಮಠ ಓಂಕಾರ ಬೇನೂರು ಇಷ್ಟೆಲ್ಲ ಆಗಮಿಸ್ತಾ ಇದ್ದಾರೆ. ಹಾಗೂ ಪುರಾಣ ಉದ್ಘಾಟಕರಾಗಿ ಶಟಸ್ಥಲ ಬ್ರಹ್ಮಿ ಗುರು ಶಿವಾಚಾರ್ಯರು ಪಾಳ ಹಾಗೂ ಶಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯರು
ಹಿರೇಮಠ, ನಿಡುಗುಂದಿ, ಮುತ್ತಿಗಿ, ಮಧ್ಯಪ್ರದೇಶ್ ಪಾಂಡುರ್ನ ಈ ಎಲ್ಲ ಸ್ವಾಮಿಗಳು ಹಾಗೂ ಅತಿಥಿಗಣ್ಯಗಳಲ್ಲಿ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಶಾಸಕರು ಹಾಗೂ ಉದ್ಯಮಿದಾರರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಲೋಕಸಭಾ ಸದಸ್ಯರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಹೌದಾ, ನಮ್ಮ ಭಕ್ತಾದಿಗಳೆಲ್ಲ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಈ ಪ್ರಸ್ತುತವನ್ನು ಕರಿತಾ ಇದ್ದೀವಿ. ಆಮೇಲೆ ಸಾಂಸ್ಕೃತಿಕ ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರು ಎಂಎಸ್ ಪಾಟೀಲ್ ನರಿಬೋಳ್ ಸೇರಿದಂತೆ ಇತರರು ಮಠದ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮಾಜಿ ಸಿಎಂ ಧರ್ಮ್ ಸಿಂಗ್ ಪುತ್ರ ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವರ ಜನ್ಮದಿನದ ಹಿನ್ನೆಲೆ ಅವರ ಅಭಿಮಾನಿಗಳು ನಿರ್ಗತಿಕರಿಗೆ ಬೆಡ್ಶೀಟ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು. ಕಲಬುರಗಿ ನಗರದ ಸಿದ್ದಿ ಬಾಷಾ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆವರಣದಲ್ಲಿರುವ ಬಡ ನಿರ್ಗತಿಕರಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರ ಜನ್ಮದಿನದ ಪ್ರಯುಕ್ತ ಜೈ ಕನ್ನಡಿಗರ ಸೇನೆ ಸಂಸ್ಥಾಪಕ ಅಧ್ಯಕ್ಷ ದತ್ತು ಬಾಸ್ಕಿ ನೇತೃತ್ವದಲ್ಲಿ ಬೆಡ್ಶೀಟ್ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ದತ್ತು ಬಾಸ್ಕಿ ಅವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಸತತ 3 ಬಾರಿ ಶಾಸಕರಾಗಿ ಜೇವರ್ಗಿ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಭೂತರಾದವರು. ಅವರ ಜನಸೇವೆ ಅತ್ಯಮೂಲ್ಯವಾಗಿ ದೇವರು ಅವರಿಗೆ ಉತ್ತಮ ಆರೋಗ್ಯ ಆಯಸ್ಸು ನೀಡಲಿ ಎಂದು ಶುಭ ಕೋರಿದ್ರು. ಬಳಿಕ ಮಾತನಾಡಿದ ಸೇನೆಯ ಗೌರವಾಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿ ಅವರು ಶಾಸಕ ಅಜಯ್ ಸಿಂಗ್ ಅವರು ಶಾಸಕರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ರಾಜಕೀಯದಲ್ಲಿ ಇನ್ನೂ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದ್ರು. ಅಣ್ಣ ಚಲೋ ಇಡೀ ನಾವು ಅಣ್ಣ ಚಲೋ ಇಡೀ ನಾವು. ಈ ಸಂದರ್ಭದಲ್ಲಿ ಮುಖಂಡರಾದ ಸಾಜಿದ್ ಅಲಿ ರಂಜೋಳಿ, ಈರಣ್ಣ ಪಾಟೀಲ್ ಜಳಕಿ, ಸೈಯದ್ ರಕೀಬ್, ಮಲ್ಲು ಆಲ್ಗೋಡ್, ವಿಠಲ್ ವಾಲಿಕರ್, ಸಚಿನ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಕಲಬುರಗಿ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಅಶೋಕ್ ಬಗ್ಲಿ ನೇಮಕ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಭಾರತೀಯ ಜನತಾ ಪಕ್ಷದ ಕಲಬುರಗಿ ಜಿಲ್ಲೆ ಗ್ರಾಮಾಂತರ ಅಧ್ಯಕ್ಷರಾಗಿ ಬಿಜೆಪಿ ಮುಖಂಡ ಅಶೋಕ್ ಬಗ್ಲೆ ಅವರನ್ನು ನೇಮಕ ಮಾಡಲಾಯಿತು. ಬುಧವಾರ ಕಲಬುರಗಿ ನಗರದ ಬಿಜೆಪಿ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಶಾಸಕ ಬಸವರಾಜ್ ಮತ್ತಿಮೂಡ್ ಹಾಗೂ ಬಿಜೆಪಿ ನಾಯಕರು ಅಶೋಕ್ ಬಗ್ಲಿ ಅವರಿಗೆ ಪಕ್ಷದ ಧ್ವಜ ನೀಡಿ ಶುಭ ಹಾರೈಸಿದ್ರು. ಕೆಲವು ನಾಯಕರ ಆರೋಪ ಇದೆ, ನಮ್ದಲ್ಲ, ನಿಮ್ಮ ಪಕ್ಷದ ಕೆಲವು ನಾಯಕರ ಆರೋಪ. ನಮ್ಮ ಮಂಡಲದಲ್ಲಿ 7 ಮಂಡಲಗಳಿವೆ. 7 ನಾವೆಲ್ಲ ಹಿಂದುಳಿದವರಿಗೆ ಕೊಟ್ಟಿದ್ದೇವೆ. ಮಂಡಲಕ್ಕೆ ಸಮಿತಿ ಇಲ್ಲ, ಜಿಲ್ಲಾ ಬರ್ತದೆ, ಜಿಲ್ಲಾ ಸಮಯ ಬರಬೇಕಲ್ಲ.
ಯಾವಾಗ ಸುಮಾರು ಇದಕ್ಕೆ ರಜೆ ಲಿಂಗಾಯತರಿದ್ರು ಈಗ ಮತ್ತೆ ಲಿಂಗಾಯತ ಜಾತಿ ಬೇಕಾದ್ರೆ ಎಲ್ಲ ಸಮಯ ಜಾತಿ ಜಾತಿ ನಡೆಯಲ್ಲ ಮಾಡಿ ನೀವು ರಾಜಕೀಯ ನಡೆದ್ರೆ ಜಾತಿ ಇರಲ್ಲ ನಡೀತಾರಲ್ಲ ಜಾತಿ ಅದು ಆಗ್ಬಾರ್ದು ಅಂತ ನಮ್ದು ಆಸೆ. ನಿಮ್ಮ ಜಾತಿ ಕಾರ್ಯಕರ್ತರು ಬಿಟ್ಟಿಲ್ಲ ಅವರಿಗೆ ನಮ್ಮಲ್ಲಿ ಎಲ್ಲ ಒಬ್ಬರಿಗೆ ಕಾರ್ಯಕರ್ತರು ಸಿಗ್ತಾ ಇಲ್ಲ. ನೀವು ಬಗ್ಗೆ ಸಪೋರ್ಟ್ ಕೊಡಲಿಲ್ಲ ಅಂದ್ರೆ ಅವರು ಕೊಟ್ಟಿದ್ದಾರೆ. ಆಲ್ರೆಡಿ ಕೊಟ್ಟಿದ್ದಾಗ ಡಿಕ್ಲೇರ್ ಆಗಿದೆ. 3 ತಿಂಗಳಿಗೆ ಪ್ರಕ್ರಿಯೆ ನಡೀತಾ ಇದೆ. 1 ದಿವಸದಲ್ಲ ಇದು ಪ್ರಕ್ರಿಯೆ. 3 ಮಂತ್ಸ್ ನಡೀತಾ ಇದೆ. ಮೆಂಬರ್ಶಿಪ್ ಮಾಡಿದ್ದೀವಿ, ಸಕ್ರಿಯ ಸದಸ್ಯತ್ವ ಮಾಡಿದ್ದೀವಿ, ಆಮೇಲೆ ಮಂಡಲ ಅಧ್ಯಕ್ಷ ಚುನಾವಣೆ ಆಗಿದೆ. ಎಲ್ಲ ಕೆಳಮಟ್ಟದಿಂದ ಬರ್ತಾ ಇದೆ ಚುನಾವಣೆ. ಬೂತ್ ಲೆವೆಲ್ ಚುನಾವಣೆ ಆಗಿದೆ, ಬೂತ್ ಮಂಡಲ ಅಧ್ಯಕ್ಷ ಚುನಾವಣೆ ಆಗಿದೆ. ಶಕ್ತಿ ಕೇಂದ್ರದಿಂದ ಮಹಾಶಕ್ತಿ ಕೇಂದ್ರದಿಂದ ಮಂಡಲದಲ್ಲಿ ಕೆಳಮಟ್ಟದಿಂದ ಕೂಡ ಚುನಾವಣೆ ಆಗ್ತಾ ಮೇಲ್ ಬರ್ತಾ ಇದೆ. ಇಡೀ ದೇಶದಲ್ಲಿ ಯಾವುದಾದ್ರೂ ಪಕ್ಷದಲ್ಲಿ ಚುನಾವಣೆ ನಡೀತಾ ಇರೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದು ನಮ್ದು ವಿಶೇಷತೆ ಇದೆ. ಚುನಾವಣೆ ಆಯ್ಕೆ ಮಾಡ್ತೀವಿ. ನಮ್ಮ ಮನೆ ಇದೆ, ಕುಟುಂಬದಲ್ಲಿ ಒಬ್ಬ ಹಿರಿಯರು ಎಲ್ಲರೂ ಸಜೆಷನ್ ತಗೊಳ್ತಾರೆ. ಇವರೇ ಆಕ್ಷನ್ ಅವರೇ ಮತ್ತೆ ಆಯ್ತು ನೀವು ಚುನಾವಣೆ ಮಾಡ್ತಿದ್ರೆ ಇಷ್ಟದಾಗ ಒಂದೇ ಎಲೆಕ್ಷನ್ ತೋರಿದ್ರೆ ಎಲೆಕ್ಷನ್ ಮಾಡೋದು ಬೇಕಾಗಿಲ್ಲ. ಮನೆಯಲ್ಲಿ ಅವಕಾಶ ಕೊಟ್ಟಿದ್ದೆ. ಇವಾಗ ಅವಿರೋಧ ಆಯ್ಕೆ ಅವಿರೋಧ ಆಯ್ಕೆ ನಡೆಸ್ತೀವಿ ನಾವು. ನಾವು ಚುನಾವಣಾ ಪ್ರಕ್ರಿಯೆ ನಡೆಸಲ್ಲ. 10 ವರ್ಷ ಆಯ್ತು ನಗರದ ಪರಿಸ್ಥಿತಿ ಏನು ಆಯ್ತು. ಮುಂದೆಲ್ಲ ತೋರ ಒಳ್ಳೆಯದೇ ಭವಿಷ್ಯ ರಾಜ್ಯ ಬಿಜೆಪಿಯ ಎಲ್ಲ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರು ಸೇರಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಗೆ ಮುಂದಿನ 3 ವರ್ಷದ ಅವಧಿವರೆಗೆ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿದ್ದಕ್ಕಾಗಿ ರಾಜ್ಯ, ಜಿಲ್ಲೆ ಹಾಗೂ ರಾಷ್ಟ್ರೀಯ ಎಲ್ಲ ನಾಯಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಇಂದು ಒಂದು ಗುರುತರವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರು ನನ್ನ ಮೇಲೆ ಭರವಸೆ ಹಾಗೆ ನಮ್ಮ ಮೇಲೆ ವಿಶ್ವಾಸ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅವರ ಯಾವುದೇ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನು ಮುಗಿಸಿಕೊಳ್ಳಲಾದೆ ತಳಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಎಲ್ಲಾ ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಿ ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಜಿಲ್ಲೆಯಲ್ಲಿ ಸಂಘಟನೆ ಮಜಬೂತ್ ಬಲಗೊಳಿಸಲಿಕ್ಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಎಲ್ಲ ಸಣ್ಣ ಪುಟ್ಟ ಕಾರ್ಯಕರ್ತರು ಹಿಡಿದು ದೊಡ್ಡ ನಾಯಕರವರೆಗೆ ಎಲ್ಲರನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠಗೊಳ್ಳಲಿಕ್ಕೆ ನಾನು ಶ್ರಮ ವಹಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಕೇವಲ ಒಂದು 8 ದಿನಗಳಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನು ಹಾಗೆ ಮಂಡಲ ಅಧ್ಯಕ್ಷಗಳನ್ನು ಘೋಷಣೆ ಮಾಡಿದ್ದಾರೆ. ಮುಂದಿನ 8 ದಿನಗಳಲ್ಲಿ ಮಂಡಲ ಪದಾಧಿಕಾರಿಗಳು, ಜಿಲ್ಲಾ ಮೋರ್ಚಾಗಳು, ರಾಜ್ಯಕ್ಕೆ ಕೆಲವೊಂದು ಹೆಸರುಗಳು ಕಳಿಸಿದ್ರು. ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು 8 ರಿಂದ 15 ದಿನದಲ್ಲಿ ಎಲ್ಲ ಮುಗಿಸಿ ಪಕ್ಷದ ಪ್ರತಿ ಹಳ್ಳಿಯಲ್ಲಿ ಬಿಜೆಪಿ ಕಾರ್ಯಚಟುವಟಿಕೆಗಳು ಪ್ರತಿದಿನ ನಡೀಬೇಕು. ಆ ಥರ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ. ಆ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಪಕ್ಷ ಬಲಿಷ್ಠಗೊಳಿಸಲಿಕ್ಕೆ ನನ್ನ ಶಕ್ತಿಯನ್ನು ಹಾಕ್ತೀನಿ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜನವರಿ 30ರಂದು ಕಲಬುರಗಿ ನಗರದಲ್ಲಿ ಜಶನ್ ನಿಯಾಜ್ ಶರೀಫ್ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ನಜೀರ್ ಅಹಮದ್ ಖಮರ್ ಸಾಹೇಬ್ ಹಾಗೂ ಮುಖಂಡರು ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಜೀರ್ ಅಹಮದ್ ಖಮರ್ ಸಾಹೇಬ್ ಹಾಗೂ ಡಾಕ್ಟರ್ ಮನೋಜ್ ಕುಮಾರ್ ಎಬಿ ಅವರು ಜನವರಿ 30ರಂದು ನಗರದ ಅಜಿಜಿಯಾ ಹುಸೇನ್ ಕಾಂಪ್ಲೆಕ್ಸ್ನಲ್ಲಿ ಹಜರತ್ ಖ್ವಾಜಾ ಮೈನೋದ್ದೀನ್ ಸಾಹೇಬ್ ಅವರ 26ನೇ ಜಶನ್ ನಿಯಾಜ್ ಶರೀಫ್ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಹೇಳಿದ್ದಾರೆ. हर साल की तरह 26वां जश्न नियाज शरीफ हजरत ख्वाजा मोइनुद्दीन साहब रहमतुल्लाह अलैह तारीख 30 जनवरी 2025 29 रजब मुरज्जिब 1446 हिजरी मनाया जा रहा है. आप तमाम की से इल्तिमास है कि आप शिरकत फरमा के तनावुल ताम के कबूल फरमा के सवाब जारन हासिल फरमाएँ. बमकाम अजीज़िया हुसैन कॉम्प्लेक्स ओल्ड जोड़गी रोड ಗುಲ್ಬರ್ಗಾ ಶರೀಫ್. ತಮ್ಮೆಲ್ಲರಿಗೂ ಒಂದು ಒಳ್ಳೆಯ ವಿಷಯ ಏನೆಂದರೆ ನಾಳೆ ಬರುವಂತಹ 30 ತಾರೀಕಿನಲ್ಲಿ ಗುರುವಾರ ದಿನ ಸಾಯಂಕಾಲ 6 ಗಂಟೆಯಲ್ಲಿ ಒಂದು ಒಳ್ಳೆಯ ಇಲ್ಲಿ 26ನೇ ಜಶ್ನ್ ಅಂದರೆ ನಿಯಾಜ್ ಮಾಡಲಾಗುತ್ತಿದೆ. ಸೊ ಈ ಜಶ್ನ್ ನಿಯಾಜ್ ಮಾಡುವಂತಹ ನಮ್ಮ ಆತ್ಮೀಯ ಗೆಳೆಯರಾದಂತಹ ನಜೀರ್ ಅಹಮದ್ ಕಮಲ್ ಸಾಹೇಬ್ ಅವರು ಅವರ ನೇತೃತ್ವದಲ್ಲಿ ಇಲ್ಲಿ ಹಜರತ್ ಖ್ವಾಜಾ ಮೈನುದ್ದೀನ್ ಸಾಹೇಬ್
ರೆಹಮತುಲ್ಲಾ ಇವರ ಹೆಸರಿನಲ್ಲಿ ಇಲ್ಲಿ ಜಶ್ನ ಆಗುತ್ತಾ ಇದೆ. ಇವರ ಕೃಪೆಯನ್ನು ಪಡೆದುಕೊಳ್ಳಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ನಾವು ಮಾಡುತ್ತಾ ಇದ್ದೀವಿ. ತಾವು ಬಂದು ಇಲ್ಲಿ ಈ ಜಶ್ನಲ್ಲಿ ಶಾಮಿಲಾಗಿ ಈ ಪ್ರಸಾದವನ್ನು ಸ್ವೀಕರಿಸಿ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳುತ್ತೇನೆ. ಧನ್ಯವಾದ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿವುಡ ಮೂಗ ಮಕ್ಕಳೊಂದಿಗೆ ಶಾಸಕ ಅಜಯ್ ಸಿಂಗ್ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು. ಫೆಬ್ರವರಿ 2ರಂದು ಮಲೈ ಶಾಂತೇಶ್ವರರ ಜಾತ್ರಾ ಮಹೋತ್ಸವ, ಗಂಗಾಧರ ಶ್ರೀ ಸುದ್ದಿಗೋಷ್ಠಿ. ಶಾಸಕ ಅಜಯ್ ಸಿಂಗ್ ಹುಟ್ಟುಹಬ್ಬದ ಹಿನ್ನೆಲೆ ನಿರ್ಗತಿಕರಿಗೆ ಬೆಡ್ಶೀಟ್ ವಿತರಿಸಿದ ಜೈ ಕನ್ನಡಿಗರ ಸೇನೆ ಮುಖಂಡರು. ಕಲಬುರಗಿ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಅಶೋಕ್ ಬಗ್ಲಿ ನೇಮಕ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.